ನಿಮ್ಮ ಒಂದು ಪರ್ಸನಲ್ ಬ್ಯಾಕ್‌ಗ್ರೌಂಡ್ ಅಂತ ನೋಡಿದಾಗ ಗಾಟ್ ಟು ನೋ ನೀವು ರಾಜಪಾಳ್ಯಂ ತಮಿಳ್ನಾಡಲ್ಲಿ ಹುಟ್ಟಿರೋದು. ಒಂದು ಚಿಕ್ಕ ಹಳ್ಳಿ ಅಲ್ವಾ? ಅಲ್ಲಿ ನೀವು ಬೆಳೆದಿದ್ದು. ಮತ್ತೆ ಆಶ್ಚರ್ಯ ಆಗಿದ್ದು ಬೇಸಿಕ್‌ಲಿ ನೀವು ಮಾಸ್ಟರ್ಸ್ ಇನ್ ಜೆನೆಟಿಕ್ಸ್ ಆಂಡ್ ಬಯೋಟೆಕ್ನಾಲಜಿ ಅಂತೆಲ್ಲ ಕಂಪ್ಲೀಟ್ ಮಾಡಿ ಫ್ರಮ್ ದ ಪ್ರೆಸ್ಟಿಜಿಯಸ್ ಇಂಡಿಯನ್ ವೆಟರ್ನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಟಾನಗರ್? ಇಜಾಟ್ ಅಲ್ಲೇನ್ ನಗರ್. ಇಜಾಟ್ ನಗರ್. ಓಕೆ. ಸಾರಿ. ಝೆಡ್ ಇತ್ತು. ಐ ಥಾಟ್ ಇಟ್ ವಾಸ್ ದ್ಯಾಟ್ ಇಟಾನಗರ್ ಅಂತ. ಬಟ್ ಇಜಾಟ್ ನಗರ್. ಅದು ಯುಪಿನಲ್ಲೇ ಇದೆ. ಓಕೆ. ಯೆಸ್. ಸೊ, ಅಲ್ಲಿ ಯಂಗ್ ಸೈಂಟಿಸ್ಟ್ ಅಂತ ನೀವು 2001 ಅಲ್ಲೇನೇ ಗವರ್ಮೆಂಟ್ ಆಫ್ ಇಂಡಿಯಾಯಿಂದ ಒಂದು ಇದು ಪಡಿತೀರಿ. ಅದಾದ್ಮೇಲೆ 2002 ನಲ್ಲಿ ಡಾಕ್ಟರ್ ಪಿ.ಎಸ್. ಲಲಿತಾ ಅವಾರ್ಡ್ ಅದನ್ನು ಪಡಿತೀರಿ. ಯೂಶುವಲಿ ಒಂದೊಂದು ಸ್ಟೆಪ್ಪಿಂಗ್ ಸ್ಟೋನು ಜನ ಓಹ್! ಇದು ಸಾಕು ಸಾಕು ಅಂತ ಅಲ್ಲೇ ನಿಂತ್ಬಿಡ್ತಾರೆ. ಬಟ್ ನಿಮ್ಮ ಕೇಸಲ್ಲಿ ಹಂಗಾಗಿಲ್ಲ. ಅದಾದ್ಮೇಲೆ ಮತ್ತೆ ಇಂಡಿಯನ್ ರೆವಿನ್ಯೂ ಸರ್ವಿಸ್‌ಗೆ ಸೆಲೆಕ್ಟ್ ಆದ್ರಿ 2008 ಅಲ್ಲಿ. ಆಮೇಲೆ 2009 ಅಲ್ಲಿ ಐ.ಪಿ.ಎಸ್‌ಗೆ ಸೆಲೆಕ್ಟ್ ಆದ್ರಿ. ಅದೆಲ್ಲ ಆದ್ರೂನು ಬಟ್ ನಿಮ್ದೊಂದು ಛಲ ಇದ್ದಿದ್ದು ನಾನು ಐ.ಎ.ಎಸ್ಸೇ ಆಗ್ಬೇಕಂತ 2010 ನಲ್ಲಿ ನೀವು ಅದನ್ನ ಬಿಡದೆ ಹಠ ಅಂತಾರಲ್ಲ ಹಿಡಿದು ಅದನ್ನ ಸಾಧಿಸಿದ್ರಿ. ಏನು ಈ ಜರ್ನಿಯ ವಿಶೇಷ ಕೇಳ್ಬೋದಾ? ಅಂದ್ರೆ ಈ ರೂಟಲ್ಲೆಲ್ಲ ಇಷ್ಟೆಲ್ಲ ಅಟೇನ್ ಮಾಡಿ ಕೊನೆಗೆ ಐ.ಎ.ಎಸ್‌ಗೆ ಬರ್ಬೇಕಿತ್ತಾ ನೀವು ಅಂತ? ಹೌದು, ನಮಗೂ ಒಂದು ಛಲ ಇತ್ತು. ಯಾಕಂದರೆ ನನ್ನ ಕನಸು ಅದು ಐ-ಎ-ಎಸ್ ಆಗಬೇಕಂತ. ಸೊ, ಚಿಕ್ಕ ವಯಸ್ಸಲ್ಲಿ ನಾವು ಎಂ-ಬಿ-ಬಿ-ಎಸ್ ಡಾಕ್ಟರ್ ಆಗಬೇಕಂತ ಭಾಳ ಕನಸು ಕಂಡಿದ್ದೇವೆ. ಓಹೋ! ಆ ಸಂದರ್ಭದಲ್ಲಿ ನಮಗೆ ಎಂ-ಬಿ-ಬಿ-ಎಸ್ ಸೀಟ್ ಸಿಕ್ಕಿಲ್ಲ. ಅದಾದಮೇಲೆ ವೆಟರ್ನರಿ ಜಾಯಿನ್ ಮಾಡಿದೆ. ಬಿ-ಬಿ-ಎಸ್-ಸಿ ಜಾಯಿನ್ ಮಾಡಿದೆ. ಆ ಬಿ-ಬಿ-ಎಸ್-ಸಿ ಜಾಯಿನ್ ಮಾಡೋಕ್ಕೆ ಪೂರ್ವದಲ್ಲಿ ನಮ್ಮ ಸ್ಕೂಲಲ್ಲಿ ಒಂದು ಸಣ್ಣ ಪ್ರೋಗ್ರಾಮ್ ಮಾಡಿದರು. ಸೊ, ಆ ಪ್ರೋಗ್ರಾಮ್‌ನಲ್ಲಿ ಯಾರು ಸ್ಕೂಲ್ ಟಾಪರ್ಸ್ ಇದ್ದಾರೋ ಅವರಿಗೆಲ್ಲ ಅವಾರ್ಡ್ ಕೊಡೋಕ್ಕೆ ಒಂದು ಪ್ರೋಗ್ರಾಮ್ ಮಾಡಿದರು. ನಮ್ಮದು ಒಂದು ಸಣ್ಣ ಗೌರ್ಮೆಂಟ್ ಶಾಲೆ ಇತ್ತು. ಅದಕ್ಕೆ ಆವತ್ತಿನ ದಿವಸಕ್ಕೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಬಂದಿದ್ದರು. ಸೊ, ಅವರು ಬಂದಾಗ ಅಲ್ಲಿರುವಂತಹ ಜನ ಅವ್ರ ಮೇಲೆ ಭಾಳ ಅವರಿಗೆ ಗೌರವ ಕೊಟ್ಟಿದ್ದರು. ಅವರಿಗೆ ಒಂಥರ ಅವರು ನಮ್ಮ ಶಾಲೆಯಲ್ಲಿರುವಂಥ ಪ್ರಾಬ್ಲಮ್‌ಗಳನ್ನು ಜನ ಕೇಳ್ತಿದ್ದಾಗ ತಕ್ಷಣ ಸಾಲ್ವ್ ಮಾಡೋದಕ್ಕೆ ಅವರು ಆದೇಶ ಕೊಡ್ತಾಯಿದ್ರು, ಮೌಖಿಕ ಹ್ಮ್. ಆದೇಶ. ಅದೆಲ್ಲ ನೋಡ್ಬಿಟ್ಟು ನನಗೊಂಥರ ಇನ್ಸ್ಪೈರಿಂಗ್ ಆಯಿತು. ಸೊ, ನಾನು ಎಲ್ಲೋ ಒಂದು ಕಡೆ ಚಿಕ್ಕ ವಯಸ್ಸಲ್ಲಿ ಡಾಕ್ಟರ್ ಆಗ್ಬೋದು ಅಂದ್ಕೊಳ್ತಾ ಇದ್ದೆ. ಇನ್ನೊಂದು ಕಡೆ ನೋಡಿದ್ರೆ ಇಲ್ಲಿ ಯಾವುದೋ ಒಂದು ಹುದ್ದೆ ಇದೆ, ಚೆನ್ನಾಗಿದೆ ಆ ಹುದ್ದೆ ಅಂತ ಆವತ್ತು ನನಗೆ ಅರಿವು ಬಂತು. ಸೊ, ಹಾಗಾಗಿ ಆ, ಅವರು ಫೆಲಿಸಿಟೇಷನ್‌ಗೆ ಬಂದಾಗ ನಾನು ಅವಾರ್ಡ್ ತಗೊಂಡಾಗ ನಾನು ಹೇಳ್ತಿದ್ದೆ. ನನಗೆ ಅವ್ರು ಹೇಳ್ತಿದ್ರು, "ಏನಪ್ಪಾ ನಿಮ್ದೇನು ಏನಾದರೂ ಕನಸಿದೆಯಾ?" ಅಂತ ಹೇಳ್ತಿದ್ರು. ನಾನು ತಕ್ಷಣ ಅವತ್ತು ಏನೂ ಅಂದ್ಕೊಂಡಿಲ್ಲ. ನಿಮ್ಮ ಥರ ನಾನು ಕೂಡ ಒಂದು ಕಲೆಕ್ಟರ್ ಆಗಬೇಕಾ ಸರ್ ಅಂತ ನಾನು ಹೇಳ್ತಿದ್ದೆ. ಕಲೆಕ್ಟರ್ ಅಂತ ಕರಿತೀವಿ ನಮ್ಮಲ್ಲಿ. ಡಿ ಸಿ ಅಂತ ಕಲೆಕ್ಟರ್ ಅಂತ ಕರಿತೀವಿ. ಸೊ, ಹೌದಾ ಅದಕ್ಕೆ ತುಂಬ ಓದಬೇಕಲ್ಲ ಅಂತ ಹೇಳಿದರು. ಓದ್ತೀನಿ ಸರ್ ಅಂತ ಹೇಳಿದೆ. ಆವತ್ತು ಏನೋ ನನ್ನ ಮನಸ್ಸಿಗೆ ಅನಿಸಿತ್ತು ನಾನು ಆಗಲೇಬೇಕಂತ. ಅದಾದಮೇಲೆ ನಾನು ಡಿಗ್ರಿ ಓದೋಕ್ಕೆ ಮೆಡ್ರಾಸ್ ವೆಟರ್ನರಿ ಕಾಲೇಜಿಗೆ ಜಾಯಿನ್ ಮಾಡಿಕೊಂಡೆ. ಸೊ, ಹ್ಮ್. ಮೆಡ್ರಾಸ್ ವೆಟರ್ನರಿ ಕಾಲೇಜಿನಲ್ಲಿ ನಾನು ಓದ್ತಿದ್ದಾಗ ನನ್ನ ಆಲ್ರೆಡಿ ನನ್ನ ಒಳಗಡೆ ಬೀಜ ಬಿತ್ತಿದೆ. ಐ-ಎ-ಎಸ್ ಆಗಬೇಕಂತ ಬೀಜ ಬಿತ್ಬಿಟ್ಟಿದೆ. ಹಾಗಾಗಿ ನಮ್ಮ ವೆಟರ್ನರಿ ಕಾಲೇಜಿನಲ್ಲಿ ಯಾರ್ಯಾರು ಐ-ಎ-ಎಸ್‌ಗೆ ತಯಾರಿ ಮಾಡ್ತಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಂಡೆ ನಾನು. ಹೇಗೆ ತಯಾರಿ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಪೂರಕವಾಗಿ ಓದ್ಕೊಳ್ತಾ ಇದ್ದೆ. ಮತ್ತು ಚೆನ್ನೈ ಅಂತ ದೊಡ್ಡ ಪ್ಲೇಸಲ್ಲಿ ದೊಡ್ಡ ದೊಡ್ಡ ಲೈಬ್ರರಿಗಳು ಸಿಗ್ತಾಯಿತ್ತು. ನಮ್ಮದು ಕನ್ನಿಮರ ಲೈಬ್ರರಿ ಅಂತ ಒಂದು ದೊಡ್ಡ ಲೈಬ್ರರಿ ಇದೆ. ಸೊ, ಅಲ್ಲಿ ಡೈಲಿ ನಾನು ಹೋಗ್ತಾ ಇದ್ದೆ. ಹಾಗಾಗಿ ನಮಗೆ ಒಂಥರ ವಾತಾವರಣ ಕ್ರಿಯೇಟ್ ಆಯಿತು. ಈ ಥರ ಓದಬೇಕು, ಐ-ಎ-ಎಸ್‌ಗೆ ಓದಬೇಕಂತ. ಸೊ, ಐ-ಎ-ಎಸ್‌ಗೆ ಪರೀಕ್ಷೆಗೆ ತಯಾರಿ ಮಾಡುವಾಗ ಫಸ್ಟು ನಾನು ಬಿ-ವಿ-ಎಸ್-ಸಿ ಮುಗಿಸ್ಕೊಂಡು ಎಕ್ಸಾಮ್ ಬರೆದೆ. ಫಸ್ಟ್ ಅಟೆಂಪ್ಟಲ್ಲಿ ನನಗೆ ಇಂಟರ್ವ್ಯೂವರೆಗೆ ಹೋಗಿದ್ದೆ ನಾನು. ಬಟ್ ಇಂಟರ್ವ್ಯೂ ಹೋದ್ಮೇಲೆ ತಿರ್ಗಾ ನನಗೆ ಐ-ಎ-ಎಸ್ ಸಿಕ್ಕಿಲ್ಲ, ಸರ್ವೀಸು ಸಿಕ್ಕಿಲ್ಲ. ಸೊ, ಮೊದಲನೇ ಅಯ್ಯೋ! ಅಟೆಂಪ್ಟಲ್ಲಿ. ಸೊ, ಅದಾದಮೇಲೆ ಏನಪ್ಪಾ ಮಾಡಬೇಕಂತ ಯೋಚನೆ ಮಾಡ್ತಿದ್ದೆ. ತಿರ್ಗಾ ಪಿ-ಜಿ ಓದೋಣ ಯಾಕಂದರೆ ಈಗ ಕೆಲಸಕ್ಕೆ ಜಾಯಿನ್ ಮಾಡಿಕೊಂಡ್ರೆ ಮತ್ತೆ ಕಷ್ಟ ಆಗುತ್ತೆ. ಪಿ-ಜಿ ಹೋದ್ರೆ ಅಲ್ಲಿ ಫೆಲೋಶಿಪ್ ಸಿಗುತ್ತೆ. ಪ್ಲಸ್ಸು ನಮಗೆ ಓದೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಪಿ-ಜಿ ಜಾಯಿನ್ ಮಾಡೋಕ್ಕೆ ಪರೀಕ್ಷೆ ಬರೆದಿದೆ. ಪರೀಕ್ಷೆ ಬರೆದು ನ್ಯಾಷನಲ್ ಲೆವೆಲಲ್ಲಿ ನನಗೆ ಒಂದು ಒಳ್ಳೆ ರ್ಯಾಂಕ್ ಸಿಕ್ಕಿತ್ತು. ಓಹೋ! ಸೊ, 7ನೇ ರ್ಯಾಂಕ್ ತೊಗೊಂಡೆ ನಮ್ಮ ವೆಟರ್ನರಿ ಲೆವೆಲಲ್ಲಿ. ವಾವ್! ಅದಕ್ಕೆ ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಹೆಂಗೆ ಎಂ-ಬಿ-ಬಿ-ಎಸ್‌ಗೆ ಏಮ್ಸ್ ಇದೆ, ಅದೇ ಥರ ನಮ್ಮ ಬಿ-ವಿ-ಎಸ್‌ಸಿಗೆ ಐ-ವಿ-ಆರ್-ಐ ಅಂತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಇದೆ ನಮ್ಮದು. ಅಲ್ಲಿ ನನಗೆ ಒಳ್ಳೆ ಜೆನೆಟಿಕ್ಸ್ ಆಂಡ್ ಬಯೋಟೆಕ್ನಾಲಜಿ ಪಿ-ಜಿ ಸಿಕ್ಕಿತ್ತು. ಸೊ, ಅಲ್ಲಿ ಫೆಲೋಶಿಪ್ ಜೊತೆಗೆ ಪಿ-ಜಿ ಸಿಕ್ಕಿತ್ತು, ಓದ್ತಾ ಇದ್ದೆ. ತಿರ್ಗಾ ಎಕ್ಸಾಮ್ ಬರೀಬೇಕಂತ ಅಂದ್ಕೊಳ್ತಾ ಇದ್ದೆ. ಸೊ, ಎಕ್ಸಾಮ್ ಬರೆದ ಮೇಲೆ ನಮಗೆ ಐ-ಆರ್-ಎಸ್, ಐ-ಟಿ ಸಿಕ್ಕಿತ್ತು. ಆದರೂ ಕೂಡ ಎಲ್ಲೋ ಒಂದು ಕಡೆ ಕನಸಿತ್ತು ನಮ್ಗೆ ಐ-ಎ-ಎಸ್ ಆಗಬೇಕಂತ. ತಿರ್ಗಾ ಇನ್ನೊಂದು ಸರಿ ಟ್ರೈ ಕೊಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಆವಾಗ ಇಂಡಿಯನ್ ಪೊಲೀಸ್ ಸರ್ವಿಸ್ ಸಿಕ್ಕಿತ್ತು. ಅಬ್ಬಾ! ಸೊ, ಇಂಡಿಯನ್ ಪೊಲೀಸ್ ಸರ್ವಿಸ್ ಸಿಕ್ಕಿದ ಮೇಲೆ ತಿರ್ಗಾ ಎಕ್ಸಾಮ್ ಬರೀಬೇಕಂತ ಯೋಚನೆ ಮಾಡಿ ಎಕ್ಸಾಮ್ ಬರೆದಿದ್ದೆ. ಆಮೇಲೆ ಐ-ಪಿ-ಎಸ್ಸು ಜಾಯಿನ್ ಮಾಡುವಾಗ ನಮಗೆ ಆಹ್, ತಿರ್ಗಾ ಐ-ಎ-ಎಸ್ ಎಕ್ಸಾಮ್‌ಗೆ ಟೈಮ್ ಕೊಡಲ್ಲ ಅಂತ ಹೇಳ್ತಿದ್ರು. ಸೊ, ಅದಕ್ಕೆ ಟೈಮ್ ಕೊಡಬೇಕಂತ ಹೇಳಿ ಮತ್ತೆ ತಿರ್ಗಾ ಆವಾಗ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವರಿದ್ದರು. ಅವರು ಸೆಕ್ರೆಟರಿ ಟಿ.ಕೆ. ನಾಯರ್ ಅಂತ ಇದ್ದರು. ಅವರಿಗೆ ಹೋಗಿ ನಾನು ಮತ್ತು ನಮ್ಮ ಜೊತೆಗೆ ಸೇರಿ ಒಂದು 100 ಜನ ಹೋಗಿ ಇದೇ ಥರ ಬೇರೆ ಬೇರೆ ಸರ್ವೀಸಸ್‌ಗೆ ಸೆಲೆಕ್ಟ್ ಆಗಿದ್ದವರೆಲ್ಲ ಹೋಗಿ ನಮಗೆ ಎಲ್ಲ ನಾವು ಆಗಲೇ ಇನ್ನೊಂದು ಸರಿ ಎಕ್ಸಾಮ್ ಬರೆದು ಬಿಟ್ಟಿದ್ದೇವೆ. ಸೊ, ನಮ್ಗೆ ಇನ್ನೊಂದು ಸರಿ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಕೊಡಬೇಕು. ಇಲ್ಲಾಂದರೆ ನಾವೆಲ್ಲ ಡೈರೆಕ್ಟಾಗಿ ಜಾಯಿನ್ ಆಗಿಬಿಟ್ರೆ ನಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಆವಾಗ ಅವರಿಗೆ ಮನವಿ ಕೊಟ್ಟಿದ್ದೇವೆ. ಕೊಟ್ಟ ಮೇಲೆ ಅವ್ರು ಇನ್ನೊಂದು ಸರಿ ಎಕ್ಸಾಮ್ ಬರೀರಿ ಅಂತ ನಮಗೆ ಪರ್ಮಿಷನ್ಸ್ ಕೊಟ್ಟರು.
ಆ ರೀತಿ ಒಂದು 100, 120 ಜನ ತಿರ್ಗಾ ಎಕ್ಸಾಮ್ ಬರೆದೇವೆ. ಅಯ್ಯೋ! ಸೊ, ಆವಾಗ ನಮಗೆ ತಿರ್ಗಾ ಲಾಸ್ಟಿಗೆ IAS ಸಿಕ್ಕಿತ್ತು. ಸೊ, ನಂದೇನಪ್ಪ ಅಂದರೆ ನಾವು ಎಲ್ಲೋ ಒಂದು ಕಡೆ ಚಿಕ್ಕ ವಯಸ್ಸಲ್ಲಿ ಒಂದು ಕನಸು ಮಾಡಿದ್ದೇವೆ. ಆದರೆ ಆ ಕನಸು ನನಸು ಮಾಡದೆ MBBS ಡಾಕ್ಟರ್ ಆಗದೆ ನಾವು BBSc ಡಾಕ್ಟರ್ ಆಗಿದ್ದೇವೆ. ಆದರೂ BBScನಲ್ಲಿ ಒಳ್ಳೆಯ ಒಂದು ಅನುಭವ ಆಯಿತು ನಮಗೆ. ನನಗೆ ಜಾಯಿನ್ ಮಾಡುವವರೆಗೆ ಏನೂ ಅದ್ರ ಬಗ್ಗೆ ಅರಿವಿಲ್ಲ. ಜಾಯಿನ್ ಮಾಡಿದ ಮೇಲೆ ನಮ್ಮ ಟೀಚರ್ಸ್‌ಗಳಾಗಲಿ, ಪ್ರೊಫೆಸರ್ಸ್‌ಗಳಾಗಲಿ, ನಮ್ಮ ಕೋರ್ಸ್ ಕರಿಕ್ಯುಲಮ್ ಆಗಲಿ ಎಲ್ಲ ಕೂಡ ನನಗೆ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಸೊ, ಆದರೂ ಕೂಡ ನಾವು ಆಲ್ರೆಡಿ ಒಂದು ಕನಸು ಕಂಡಿದ್ದೇವೆ. ಇನ್ನೊಂದು IAS ಆಗಬೇಕಂತ ಕನಸು ಕಂಡಿದ್ದೇವೆ. ಅದು ಯಾವ ರೀತಿಯಲ್ಲಿ ಕೂಡ ಬಿಡಬಾರ್ದು. ಯಾಕಂದರೆ ಪ್ರತಿ ಸರಿ ನಾವು ಒಂದು ಕನಸು ಬರ್ತದೆ. ಹ್ಮ್. ನಿಮಗೆ ಯೂನಿವರ್ಸ್ ಒಂದು ಟೆಸ್ಟ್ ಮಾಡ್ತದೆ. ಈ ಕನಸುಗೆ ನೀವು ಅರ್ಹತೆ ಇದೆಯಾ ಅಲ್ವಾ ಅಂತ ನಿಮ್ಮನ್ನು ಟೆಸ್ಟ್ ಮಾಡ್ತದೆ. ಆ ಟೆಸ್ಟ್ ಮಾಡುವಾಗ ಒಂದು ನಿಮಗೆ ಸೋಲು ಕೊಡ್ತದೆ. ಇನ್ನೊಂದು ನಿಮಗೆ ಒಂದು ಸಣ್ಣ ಪ್ರೈಸ್ ಕೊಡ್ತದೆ. ಸೊ, ಕೆಲವರು ಸೋಲಿನಲ್ಲಿ ಭಯ ಬಿದ್ದು ಕೆಳಗೆ ಬಿದ್ದುಬಿಡುತ್ತಾರೆ. ಕೆಲವರು ಸಣ್ಣ ಪ್ರೈಸಲ್ಲೇ ಸಮಾಧಾನವಾಗಿ ಅಲ್ಲೇ ನಿಂತುಬಿಡುತ್ತಾರೆ. ಆ! ಸೊ, ನಾವು ಆ ಥರ ನಿಂತುಬಿಡಬಾರ್ದು ಅಂತ ಹೇಳಿ ನಾನು ಪ್ರತಿ ಸರಿನೂ ಕೂಡ ಆ ಹಠವನ್ನು ಇಟ್ಕೊಂಡು ಕೊನೆಗೆ IAS ಅಧಿಕಾರಿಯಾಗಿ ಆಗಿದೆ. ಅದರಿಂದ ನಮಗೂ ಕೂಡ ಅದಲ್ಲದೆ ನಮ್ಮ ವ್ಯಕ್ತಿಗವಾಗಿ ನನ್ನ ಕನಸು ಏನೇ IAS ಆಗಬೇಕಂದಿದ್ರು ಕೂಡ ಇದನ್ನು ಓದೋಕ್ಕೆ ಶುರು ಮಾಡಿದ ಮೇಲೆ ಗೊತ್ತಾಯಿತು IAS ಅಂದರೆ ಏನಂತ. ಯಾಕಂದರೆ ನಮಗೆ ಆ, ಇದು ಒಂದು ಸಾಮಾನ್ಯ ಒಬ್ಬ ವ್ಯಕ್ತಿಗೆ ಹ್ಮ್. ಸೋಷಿಯಲಿ, ಎಕನಾಮಿಕಲಿ ಡಿಪ್ರೈವ್ಡ್ ಯಾರೋ ಒಬ್ಬ ವ್ಯಕ್ತಿ ಇದ್ದರೆ ಅವನು ವಿತ್ ಮೆರಿಟ್ ಮೇಲೆ ಬರೋದಕ್ಕೆ ಒಂದು ಅವಕಾಶ. ಇಲ್ಲದಿದ್ದರೆ ನಮಗೆ ನಮ್ಮಂಥ ಒಂದು ಬಡ ಕುಟುಂಬದಿಂದ ಬರುವವರಿಗೆ ಈ ರೀತಿ ಒಂದು ಸರ್ಕಾರದ ಲೀಡರ್‌ಶಿಪ್ ಪೊಸಿಷನ್‌ನಿಂದ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. IAS ಇಸ್ ಒನ್ ಮೀನ್ಸ್ ಟು ಅಚೀವ್ ದಟ್ ರಿಸಲ್ಟ್ಸ್. ಅದಾದಮೇಲೆ ಇಲ್ಲಿ ಬಂದ ಮೇಲೆ ನಿಮಗೆ ಭಾಳಷ್ಟು ಈ ಥರ ಸೋಸಿಯೋ ಎಕನಾಮಿಕ್ ಡೆವಲಪ್‌ಮೆಂಟ್‌ಗೆ ಭಾಳ ಹೆಲ್ಪ್ ಮಾಡೋಕ್ಕೆ ಅವಕಾಶ ಇದೆ. ಈಗ ನಾನು ಹೇಳಿದ್ದೀನಿ ಒಂದು BWSS ಚೇರ್ಮನ್ ಆಗಿ ನಿಂತು ನಾವು ಜನರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಇದು ಕಾಮನ್ ಆಗಿ ನಾವು ಸಿಗಲ್ಲ. ಈ ಥರ ಖಂಡಿತ ಸರ್. IAS ಇಂಥದ್ದನ್ನು ಮಾಡಿದ್ದಾಗ ಇದೆಲ್ಲ ನಮ್ಗೆ ಅವಕಾಶ ಸಿಗುತ್ತೆ. ನಾನು ಬಳ್ಳಾರಿ ಜಿಲ್ಲಾಧಿಕಾರಿ ಇದ್ದಾಗ ಕೂಡ ಹ್ಮ್. ನಾನು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಬಂದಿರೋದ್ರಿಂದ ಹ್ಮ್. ಗೌರ್ಮೆಂಟ್ ಸ್ಕೂಲ್ ಮಕ್ಕಳದ್ದು ಕಷ್ಟ ಏನಂದ್ರೆ ನನಗೆ ಗೊತ್ತಿತ್ತು. ಹಾಗಾಗಿ ಅದನ್ನು ಜಾಸ್ತಿ ಮಾಡಬೇಕಂತ ಹೇಳಿ ನಾನು ಬಳ್ಳಾರಿ ಮಿಷನ್ ಫಾರ್ ಎಜುಕೇಷನ್ ಅಂತ ಪ್ರೋಗ್ರಾಮ್ ಕೂಡ ಶುರು ಮಾಡಿದೆ. ಅದರಿಂದ ನಮ್ಮ ಬೆಲ್ಲಾರಿದ್ದು 30ನೇ ರ್ಯಾಂಕ್ ಇತ್ತು. ಕೊನೆಯ ಸ್ಥಾನದಲ್ಲಿತ್ತು ಆವತ್ತಿನ ದಿವಸದಲ್ಲಿ. ಸೊ, ಓವರಾಲ್ ಪರೀಕ್ಷೆಯಲ್ಲಿ ನಮ್ಮದು 5ನೇ ಸ್ಥಾನಕ್ಕೆ ಹೆಚ್ಚಾಗಿತ್ತು. ಆ ರೀತಿ ವಾವ್! ನನಗೆ ಎಲ್ಲೋ ಒಂದು ಕಡೆ ನನ್ನ ಹಳೆಯ ಏನು ನನಗೆ ಅನುಭವ ಇತ್ತು. ನನಗೆ ಲೈಫ್‌ನಲ್ಲಿ ಆಗಿರುವಂಥ ಕಷ್ಟಗಳು ಏನಿದೆ, ನನ್ನ ಲೈಫ್‌ನಲ್ಲಿ ಏನು ನನಗೆ ಸಂಕಟ ಆಗಿದೆ, ಅದನ್ನು ಬಗೆಹರಿಸಲಿಕ್ಕೆ ನಂತರ ಬೇರೆಯವರು ಆ ಕಷ್ಟಕ್ಕೆ ಒಳಗಾಗದೆ ನೋಡ್ಕೊಳ್ಳೋಕ್ಕೆ ಅನುಭವಿಸಬಾರ್ದು ಈ ಅಂತ. ಒಂದು ಹುದ್ದೆ ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಆ ರೀತಿ ನನಗೆ ಆತ್ಮತೃಪ್ತಿ ಇದೆ. ಯಾಕಂದರೆ ನಾವು ಕೇವಲ ನನ್ನ ಒಂದು ವ್ಯಕ್ತಿಗೆ ಬೆಳವಣಿಗೆ ಮಾತ್ರ ಅಲ್ಲ, ನನ್ನಿಂದ ಇನ್ನೂ ಸಾವಿರಾರು ಜನರಿಗೆ, ಕೋಟ್ಯಾಂತರ ಜನರಿಗೆ ಅನುಕೂಲ ಆಗುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಒಂದು IAS ಹುದ್ದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ವಾವ್! ಕನಸೆಲ್ರೂ ಕಾಣ್ತಾರೆ ಸರ್. ಕೊನೆಯವರೆಗೂ ಕನಸನ್ನ ಎಂಡ್ ಪಾಯಿಂಟನ್ನ ಹೋಗಿ ಮುಟ್ಟೋದಿದೆಯಲ್ಲ, ನೀವು ಹೇಳಿದ್ದ ಆ ಉದಾಹರಣೆ ಐ ಥಿಂಕ್ ಮ್ಯಾನಿಫೆಸ್ಟ್ ಬುಕ್ಕಲ್ಲೂ ಇಟ್ ಟಾಕ್ಸ್ ಅಬೌಟ್ ದ ಸೇಮ್. ಬಟ್ ವೆನ್ ವಿ ಸೀ ದೋಸ್ ಬುಕ್ಸ್ ಟುಡೇ ವ್ಯಾಲಿಡೇಷನ್ ಸಿಗುತ್ತೆ. ಓಹ್! ನಾವು ಆ್ಯಕ್ಚುಲಿ ಅನುಭವಿಸಿದ್ದು ಇದೇನಾ ಅಂತ. ಬಟ್ ಅವತ್ತು ನಿಮಗೆ ತುಂಬ ಕ್ಲಾರಿಟಿ ಇರಲ್ಲ ಅಲ್ವಾ? ಒಂದು ಕಡೆ ನೀವು ಹೌದು, ನಮಗೆ ಕ್ಲಾರಿಟಿ ಇರಲ್ಲ. ಯಾಕಂದರೆ ನೀವು ಒಂದು ಫ್ಯಾಮಿಲಿನೂ ಬ್ಯಾಕ್‌ಗ್ರೌಂಡ್ ಇಲ್ಲ. ನೀವೇ ಹೇಳ್ದಂಗೆ ಯು ಹ್ಯಾವ್ ಕಮ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿನಾ? ಹೌದು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು. ನಮ್ಮ ತಂದೆ ಪೋಸ್ಟ್ ಮ್ಯಾನ್ ಆಗಿ ಕೆಲಸಕ್ಕೆ ಜಾಯ್ನ್ ಆಗಿ ಪೋಸ್ಟ್ ಮಾಸ್ಟರ್ ರಿಟೈರ್ಡ್ ಆಗಿದ್ದರು. ನಮ್ಮ ತಾಯಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದರು. ಸೊ, ಹಾಗಾಗಿ ನಾವು ಲೋಯರ್ ಮಿಡಲ್ ಕ್ಲಾಸಿಂದ ಬಂದಿದ್ದೇವೆ. ಸೊ, ನಮಗೆ ಸಾಮಾನ್ಯ ಜನರಿದ್ದ ಕಷ್ಟ ಏನಿದೆ, ಹ್ಮ್. ಅದರ ಬಗ್ಗೆ ನಮಗೆ ಅರಿವಿದೆ. ಹಾಗಾಗಿ ನಾನು ಯಾವುದೇ ಡೆಸಿಷನ್ ಮೇಕಿಂಗ್ಗೆ ಬಂದಾಗ ಕೂಡ ನನ್ನ ಕಣ್ಮುಂದೆ ಇರುವವರು ಈ ಸೋಸಿಯೋ ಎಕನಾಮಿಕಲಿ ವೀಕರ್ ಸೆಕ್ಷನ್ ಯಾರಿದ್ದಾರೆ, ಯಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದಾರೆ, ಅವ್ರಿಗೆ ಏನಾಗುತ್ತೆ ಅದರ ಮೇಲೆ ನಾನು ಜಾಸ್ತಿ ಚಿಂತೆ ಮಾಡ್ತೀನಿ. ಉದಾಹರಣೆಗೆ ನಮ್ಮ ವಾಟರ್ ಕ್ರೈಸಿಸ್ ಆದಾಗ ಕೂಡ ನನ್ನ ಗಮನಕ್ಕೆ ಬಂದಿರೋದು ಮುಖ್ಯವಾಗಿ ಸ್ಲಮ್‌ನಲ್ಲಿರುವವರು. ಯಾಕಂದರೆ ಅವರಿಗೆ ಒಂದು ದಿವಸ ದಿನ ಕೂಲಿ ಮಾಡಿದರೂ ಕೂಡ ಒಂದು 500ರಿಂದ ₹1000 ಸಿಗುತ್ತೆ. ಅವರು ನೀರನ್ನು ಖರೀದಿ ಮಾಡಿ ಕಷ್ಟಪಟ್ಟು ಖರ್ಚು ಮಾಡಿದರೆ ಅವ್ರಿಗೇನೆ ಜಾಸ್ತಿ ಆಗುತ್ತೆ, ಹ್ಮ್. ಖರ್ಚಾಗುತ್ತೆ. ಅವರಿಗೆ ಫ್ರೀಯಾಗಿ ಕೊಡಬೇಕಂತ ಹೇಳಿ ನಾವು ಎಲ್ಲ ಸ್ಲಮ್‌ನಲ್ಲಿ ಕೂಡ 1800 ಕಡೆ ನಾವು ಮಿನಿ ವಾಟರ್ ಸಪ್ಲೈ ಸ್ಕೀಮನ್ನು ವಿತಿನ್ 24 ಅವರ್ಸಲ್ಲಿ ಮಾಡಿದ್ದೇವೆ. ಸೊ, ಅದು ನನ್ನ ಪ್ರಕಾರ ನನಗೆ ಆತ್ಮತೃಪ್ತಿ ಕೊಟ್ಟಿದ್ದು ಅದು ಭಾಳ ಮುಖ್ಯವಾದ ಕೆಲಸ. ಯಾಕಂದರೆ ನಾನು ಒಂದು ಸ್ಲಮ್ ಪ್ರದೇಶಕ್ಕೆ ವಿಸಿಟ್ ಕೊಟ್ಟಿದ್ದಾಗ ಅಲ್ಲಿ ಒಬ್ಬ ತಾಯಿ ಕೇಳ್ತಿದ್ರು, "ಸರ್, ನಾವು ನೀರಿಗೆ ಎಷ್ಟೊಂದು ಖರ್ಚು ಮಾಡೋದು, ನಮಗಿರೋದೇ ಆದಾಯ ಕಡಿಮೆ. ಅದನ್ನು ಖರ್ಚು ಮಾಡಿದ್ರೆ ನಾವು ನಾವು ಇನ್ನೂ ಬಡತನಕ್ಕೆ ಒಳಗಾಗ್ತೀವಿ" ಅಂತ ಹೇಳ್ತಿದ್ದಾಗ ತಕ್ಷಣ ನನಗೆ ಗೊತ್ತಾಯಿತು, ಇದಕ್ಕೆ ನಾವು ಯಾರಿಗೆ ನೀರು ಕೊಡ್ತೀವೋ ಇಲ್ವೋ ಅವ್ರಿಗೆ ನೀರು ಕೊಡಲೇಬೇಕಂತ ಹೇಳಿ ಹಠ ಮಾಡಿ ಆ, ನಾನು ಅದನ್ನು ಮಿನಿ ವಾಟರ್ ಸಪ್ಲೈ ಸ್ಕೀಮ್ ಅಂತ ನಾವು ಮಾಡಿ ಸಿಂಟೆಕ್ಸ್ ಟ್ಯಾಂಕಲ್ಲಿ ಅಳವಡಿಸಿ 500ರಿಂದ 3000 ಲೀಟರ್‌ವರೆಗೆ ಸಿಂಟೆಕ್ಸ್ ಟ್ಯಾಂಕ್‌ಗಳು ಒಂದೊಂದು ಸ್ಲಮ್‌ನಲ್ಲಿ ಹಾಕಿ ಅವ್ರಿಗೆ 3 ಟೈಮ್ಸು ನೀರು ಸಿಗೋ ಥರ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಇದು ಏನಕ್ಕೆ ನನಗೊಂದು ಆತ್ಮತೃಪ್ತಿ ಆಗಿದೆ. ಯಾಕಂದರೆ
ಎಲ್ಲೋ ಒಂದು ಕಡೆ ನಾವು ಸಾಮಾಜಿಕ ನ್ಯಾಯವನ್ನು ಕೊಡಿಸಿದ್ದೇವೆ ಅಂತ ನನಗೆ ಅನ್ನಿಸ್ತಾ ಇದೆ. ವಾವ್! ಈ ಮಧ್ಯದಲ್ಲಿ ಆಹ್, ನಿಮ್ಮ ಮಿಷನ್ ಫಾರ್ ಬೆಳ್ಳಾರಿ ಎಜುಕೇಷನ್ ಅಂದ್ರೆ ನಿಮ್ಮ ಮಾತಲ್ಲಿ ಕಷ್ಟನ ಎದುರಿಸಿ ಕಷ್ಟ ಒಂದ್ ಕಡೆ ಛಲ ಕೊಡುತ್ತೆ. ಏನಾದ್ರೂ ಮಾಡಿ ನಾನು ಸಾಧಿಸ್ಲೇಬೇಕು ಅಂತ. ಸಾಧಿಸಿದಾಗ ನಿಮ್ಗದು ತೃಪ್ತಿ ಹೇಗ್ ಕೊಡುತ್ತೋ, ನಿಮ್ಮನ್ನ ನೋಡ್ತಾ ಇರೋರ್ಗೆ ಅದು ಇನ್ನೊಂದಷ್ಟು ಜನಕ್ಕೆ ಆದರ್ಶ ಆಗತ್ತೆ. ಇವ್ರ ಥರ ನಾನು ಆಗ್ಬೇಕಂತ. ಐ ಆಮ್ ಶ್ಯೂರ್ ಇವತ್ತು ತುಂಬಾ ಜನ ಐ-ಎ-ಎಸ್ ಅಂದ್ರೆ ಅಂತ ಇಂಥದ್ದಲ್ಲ ಅಲ್ಲ ಸರ್. ಯಾಕೆಂದ್ರೆ ಆಸ್ ಪರ್ ದ ಇದು 1,00,000 ಜನ ಅಪ್ಲೈ 10,00,000 ಮಾಡಿದ್ರೆ ಪರೀಕ್ಷೆ ಬರೀತಾರೆ. ಸಾರಿ 10,00,000 ಆ್ಯಂಡ್ ಅದರಲ್ಲಿ 180 ಕ್ಯಾಂಡಿಡೇಟ್ಸಾ? 100ರಿಂದ 150 ಜನ ಸೆಲೆಕ್ಟ್ ಆಗ್ತಾರೆ ಪ್ರತಿ ವರ್ಷ. ಅಯ್ಯೋ! 10,00,000ದಲ್ಲಿ ಅದಕ್ಕೆ ನಾನು 180. 4 ಅಟೆಂಪ್ಟ್ ತಗೊಂಡಿದ್ದೇನೆ ನಾನು. ಓಹ್ ಮೈ ಗಾಡ್! ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಇಲ್ಲ ಆ ಥರ ಏನಿಲ್ಲ. ಪೇಷನ್ಸಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಪರ್ಸಿವರೆನ್ಸ್ ಇದ್ದರೆ ನನ್ನ ಸತತ ಸಂದೇಶ ಪ್ರಯತ್ನ. ಏನಂದರೆ ಯುವಕರಿಗೆ ಹ್ಮ್. ಯಾವುದೇ ನಿಮ್ಮ ಕನಸಿರಲಿ, ಈಗ ನಿಮ್ಮ ಸ್ಟುಡಿಯೋ ಇಲ್ಲಿ ಬಂದಾಗ ನಿಮ್ಮ ಸಪೋರ್ಟಿಂಗ್ ಸ್ಟಾಫ್ ಇದ್ದರು. ಅವರಿಗೆ ನಿಮ್ಮ ಕನಸು ಏನಂತ ಹೇಳಿದ್ದೀನಿ. ಅವರು ಕೂಡ ನಾನು ನಮ್ಮ ರ್ಯಾಪಿಡ್ ರಶ್ಮಿ ಮೇಡಮ್ ಥರ ನಾನು ಕೂಡ ದೊಡ್ಡ ಆಂಕರ್ ಆಗಬೇಕಂತ ಹೇಳ್ತಾ ಇದ್ರು. ನೋಡಿದ್ರೆ ನನಗೆ ಖುಷಿ ಆಯಿತು. ನೀವು ಒಬ್ಬ ಒಬ್ಬ ನಿಮ್ಮ ಫೀಲ್ಡಲ್ಲಿ ನೀವೊಂದು ಆಕರ್ಷ ಆಗ್ತೀರಾ. ನೀವು ರ್ಯಾಪಿಡ್ ರಶ್ಮಿ ಇದ್ದರೆ ಎಲ್ಲರಿಗೂ ಒಂದು ಆಕರ್ಷ ಆಗ್ತೀರಾ. ಆ ಥರ ಆ, ಯಾರೇ ಕೂಡ ಒಂದು ಕನಸು ಮಾಡಿದರೆ ಯಾವುದೇ ಕ್ಷೇತ್ರ ಇದ್ದರೂ ಕೂಡ ಕನಸು ಮಾಡೋದಕ್ಕೆ ಆ, ಹಲವಾರು ಅಡೆತಡೆಗಳು ಬಂದೇ ಬರ್ತದೆ. ಯಾಕಂದರೆ ಗೆಲುವು ಅಂತ ಹೇಳುವುದು ಭಾಳ ಮುಖ್ಯವಾದ ಒಂದು ವಿಷಯ. ಆದರೆ ಸೋಲು ಅಂತ ನಾವು ಕಲಿಬೇಕು. ಸೋಲಿಂದ ಕಲಿಬೇಕಾಗತ್ತೆ. ಭಾಳ ಜನ ಏನು ಮಾಡ್ತಾರೆ, ಇಮಿಡಿಯೇಟ್ ಇನ್‌ಸ್ಟಂಟ್ ಸಕ್ಸಸ್ ಬೇಕಂತ ಗ್ರಾಟಿಫಿಕೇಷನ್. ಹೇಳ್ತಾ ಇರ್ತಾರೆ. ಈ ಇನ್‌ಸ್ಟಾ ವರ್ಲ್ಡ್ ಆಗಿದೆ ಎಲ್ಲ. ಸೊ ಇಮಿಡಿಯೇಟ್ ಸಿಗಬೇಕು, ಇಮಿಡಿಯೇಟ್ ಸಿಗಬೇಕು. ಬಟ್ ಇಮಿಡಿಯೇಟ್ ಯಾವುದೂ ಸಿಗಲ್ಲ ನಿಮಗೆ. ಒಂದು ಬೀಜ ಹಾಕಿದರೂ ಕೂಡ ಮರ ಆಗಲಿಕ್ಕೆ ಮಿನಿಮಮ್ ಒಂದು 10 ವರ್ಷ, 20 ವರ್ಷ ಆಗುತ್ತೆ. ಅಲ್ವಾ? ನೀವು ಅನ್ನ ಮಾಡಬೇಕಾದ್ರೂ ಕೂಡ ಅಕ್ಕಿ ಹಾಕಿ 1 ತಾಸು ಕಾಯಬೇಕಾಗತ್ತೆ. 3 ಸತಿ ಕೂಗ್ಬೇಕು ಕುಕ್ಕರು. ಹಾಗಾಗಿ ಎಲ್ಲದಕ್ಕೂ ಟೈಮ್ ತೊಗೊಳ್ತದೆ. ಆ ಟೈಮ್ ತೊಗೊಳ್ಳೋವರೆಗೆ ನೀವು ನಿಮ್ಮ ಶ್ರಮವನ್ನು ಕಂಟಿನ್ಯೂ ಮಾಡಬೇಕು. ಆಮೇಲೆ ತುಂಬ ಜನ ಏನು ಮಾಡ್ತಾರೆ, ಈ ನಮ್ಮ ಮೂವಿನಲ್ಲಿ ನೋಡ್ಬಿಟ್ಟು, ಸಿನಿಮಾ ಮೂವಿದಲ್ಲಿ ನೋಡ್ಬಿಟ್ಟು, ಹ್ಮ್. ಒಂದೇ ಸಾಂಗಲ್ಲಿ 0ಇಂದ 100 ಆಗ್ಬಿಡ್ತಾರೆ. ನಮ್ಮ ರಜನಿ ಮೂವೀಸ್ ಎಲ್ಲ ನೋಡಿದ್ರೆ, ಒಂದು ಸಾಂಗ್‌ನಲ್ಲಿ ಮಿಲ್ಕ್ ಮ್ಯಾನಿಂದ ಇಳಿದು ಒಂದು ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತಾರೆ. ಅದು ಹ್ಮ್. ರಜನಿ ಅವರು ಇನ್ಸ್ಪಿರೇಷನ್‌ಗಾಗಿ ಮಾಡ್ತಾ ಇದ್ದಾರೆ. ಬಟ್ ನಿಜ ಲೈಫ್‌ನಲ್ಲಿ ಹಂಗಿರಲ್ಲ. ಈಗ ನನ್ನ ಲೈಫ್ ನೀವು ತೊಗೊಂಡಿದ್ರು ಕೂಡ ನಾನು ಬೆರಿಕಾಲಲ್ಲಿ ಚಪ್ಪಲಿ ಇಲ್ಲದೆ ನಾನು 4 ಕಿಲೋಮೀಟರ್ ದೂರ ಸ್ಕೂಲ್‌ಗೆ ಹೋಗಿದ್ದ ಕಾಲದಿಂದ ಪ್ರಾರಂಭ ಮಾಡಿದ್ದೀನಿ. ನಿಜವಾಗ್ಲೂ. ಹೌದು. ಹಾಗಾಗಿ ಆ ಥರ ಪ್ರಾರಂಭ ಮಾಡಿ ಇಲ್ಲಿ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ನನಗೆ ಕನಿಷ್ಠ 30 ವರ್ಷ ಆಗಿದೆ. ಹಾಗಾಗಿ 10 ವರ್ಷದಲ್ಲಿ, 15 ವರ್ಷದಲ್ಲಿ ಆಗುವಂಥ ಕೆಲಸ 30 ವರ್ಷದಲ್ಲಿ ಆಗುತ್ತೆ. ಆದರೆ ಒಂದೇ ಒಂದು ಯಾವುದೇ ಕೆಲಸ ಮಾಡಿದರೂ ಕೂಡ ನೀವು ಅದನ್ನು ಭಾಳ ಶಿಸ್ತುಬದ್ಧವಾಗಿ ಮಾಡಬೇಕು ಮತ್ತು ನಂಬಿಕೆಯಿಂದ ಮಾಡಬೇಕು. ಆ ಥರ ಮಾಡ್ತಿದ್ದಾಗ ನಿಮ್ಮ ಲೈಫ್ ಬದಲಾವಣೆ ಆಗುತ್ತೆ. ಮತ್ತು ಒಂದೇ ದಿವಸದಲ್ಲಿ ಬದಲಾವಣೆ ಯಾವುದೂ ಕಾಣಲ್ಲ. ಸೊ ಬದಲಾವಣೆ ಬರ್ತದೆ, ಬರುತ್ತೆ ಅಂತ ಎಕ್ಸ್‌ಪೆಕ್ಟ್ ಮಾಡಿಕೊಂಡು ಡಿಸಪಾಯಿಂಟ್ ಮಾಡೋದಕ್ಕಿಂತ ನಿಮ್ಮ ಕೆಲಸವನ್ನು ಮಾಡಿ. ಭಗವದ್ಗೀತೆಯಲ್ಲಿ ಕೂಡ ಅದನ್ನೇ ಹೇಳ್ತಿದ್ದಾರೆ. ಯು ಫೋಕಸ್ ಆನ್ ದ ಪ್ರಾಸೆಸ್, ಎಂಡ್ ರಿಸಲ್ಟ್ ವಿಲ್ ಬಿ ಆಟೋಮ್ಯಾಟಿಕ್ಲಿ ವಿಲ್ ಕಮ್. ನೀವು ಯಾವುದೇ ಅನುಮಾನ ಪಡೋದು ಬೇಡ. ನಿಮ್ಮ ಲೈಫಲ್ಲಿ ಯಾವುದೇ ಕ್ಷೇತ್ರ ಇರಲಿ, ಕೇವಲ ಐ-ಎ-ಎಸ್ ಪರೀಕ್ಷೆ ಮಾತ್ರ ದೊಡ್ಡದಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ದೊಡ್ಡದು ಮಾಡೋಕ್ಕೆ ನಮ್ಮ ಯುವಕರಲ್ಲಿ ಭಾಳಷ್ಟು ಇದಿದೆ, ಅವಕಾಶ ಇದೆ. ಆದರೆ ಏನಾಗುತ್ತೆ ಇವತ್ತು ಎಲ್ಲ ಇನ್ಸ್ಟಂಟ್ ಆಗೋದು ಬೇಡ ಅಂತ, ಇನ್ಸ್ಟಂಟ್ ಆಗಬೇಕಂತ ಒಂದು ಏನು ಐಡಿಯಾ ಇದೆ, ಅದು ಬೇಡ. ನೀವು ಪ್ರಯತ್ನ ಮಾಡಿ. ಡೈಲಿ, ಡೈಲಿ ನೀವು ಎಫೋರ್ಟ್ ಮಾಡಿ. ಖಂಡಿತ ನಿಮ್ಮ ಗುರಿ ಏನೇ ಇದ್ರೂ ಕೂಡ ನೀವು ಅಚೀವ್ ಮಾಡ್ತೀರಿ. ನಾನು ನಂಬಿಕೆಯಿಂದ ಹೇಳ್ಬೋದು.